ವೆಲ್ಕಮ್ ಬ್ಯಾಕ್ ಟು ವಂದನಾ ಮಂಜುನಾಥ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಬೆಂಗಳೂರಲ್ಲಿ ಇವಾಗ ಪರಿಸ್ಥಿತಿ ಅಂತೂ ಗಾಳಿಯೋ ಅಂತ ಇದೆ. ಅಷ್ಟು ಗಾಳಿ, ಒಂದು ನಿಮಿಷ ಒಂದು ಕಡೆ ನಿಂತ್ಕೊಳ್ಳೋಕ್ಕಾಗ್ತಾ ಇಲ್ಲ. ಸೊ ನಾವಿವಾಗ ಬಂದಿದ್ದೀವಿ ಚಿಕ್ಕಪೇಟೆಯಲ್ಲಿ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು. ವರಲಕ್ಷ್ಮಿ ಹಬ್ಬಕ್ಕೆ ಇವಾಗಲೇ ಶಾಪಿಂಗ್ ಮಾಡ್ಕೊಂಬಿಡೋಣ, ಆಮೇಲೆ ರಶ್ ಅಂತ. ಹಾಯ್ ಹಾಯ್ ಈ ಕೆಲಸ ಕರೆಕ್ಟಾಗಿ ಆಗ್ತದೆ. ತಗೊಳ್ಳಿ. ಎಲ್ಲಿ ಬರೋದು ನಿಮ್ಮ ಶಾಪು ಹೇಳ್ಬಿಡಿ. ಸಖತ್ತಾಗಿದೆ ಎಲ್ಲ ಥರದ್ದು. ನೀವು ಮುಗೋಡ ತೊಗೊಂಬಂದು ಕೊಟ್ಟರೆ ಸಾಕು, ಇವರೇ ಅಣಿಸ್ಕೊಡ್ತಾರೆ. ನೀವೇನು ಸಪ್ರೇಟಾಗಿ ಒಡವೆ ತೊಗೊಂಬಂದು ಕೊಟ್ಟರೆ ಅಣಿಸ್ಕೊಡಲ್ಲ ಅಲ್ವಾ? ಇಲ್ಲ, ನಮ್ಮ ಒಡವೆಗೆ ಅಣಿಸಲ್ಲ, ಅವ್ರದ್ದೇ ಒಡವೆನಲ್ಲಿ ಅಣಿಸ್ಕೊಡ್ತಾರೆ. ಪ್ರೈಸ್ ಕೂಡ ಅಫೋರ್ಡೆಬಲ್ ಆಗಿದೆ. ಹೌದಾ? ಅದಕ್ಕಿನ್ನ ಪಾಲಿಶ್ ಹಾಕಬೇಕು, ಮಾಡಿಸ್ಬೇಕು. ನಮ್ಮ ಲಕ್ಷ್ಮಿ ಕೂಡ ತೋರಿಸ್ತಾ ಇಲ್ಲ ಹೆಂಗೆ ರೆಡಿ ಮಾಡಿಸಿದ್ವಿ ಅಂತ. ಹಬ್ಬದ ದಿವಸ ಮಾತ್ರ ತೋರಿಸೋದು. ಅಣ್ಣ ಹಚ್ತೇನೆ ಬಾಮ್ಮ. ಅಲ್ಲ, ಅಮ್ಮ ಮನೇಲಿ ಇಲ್ಲ ಅಂದರೆ ನಿಮ್ಮ ಪಡೆ ನೀವು ಟ್ಯೂಷನ್ಗೆ ಹೋಗ್ಬೇಕು ತಾನೆ. ಏನು ಮಯೂರ್, ಏನು ಒಂದು ದಿವಸ? ಹಾಂ, ಏನು ತಿಂದ್ರಿ ಊಟ? ಮಸಾಲೆ ದೋಸೆ. ನಿಂತೇನು ತಿಂದೆ ಲೋಹಿತ್? ಈ ಚಿಕ್ಕಪೇಟೆಗೆ ಹೋಗಿ ಏನು ಬೇಕು ತಗೊಂಡು ದೇವರಿಗೆ ಅಲಂಕಾರ ಮುಗಿಸ್ಕೊಂಡು ಬಂದ್ವಿ. ಈ ಟೈಮಲ್ಲಿ ಹೋಗಿನೇ ಇಷ್ಟೊಂದು ರಶ್ ಇತ್ತು. ಇನ್ನೊಂದು ಸ್ವಲ್ಪ ದಿವಸ ಹಬ್ಬ ಹತ್ರ ಇರೋಂಗೆ ಹೋದ್ರೆ ಇನ್ನೂ ರಶ್ ಇರುತ್ತೆ. ಆಮೇಲೆ ಅಲಂಕಾರ ಮಾಡ್ಕೊಡೋದಕ್ಕೆ ಒಂದು ಕ್ಯೂ ಸಿಸ್ಟಮ್ ಥರ ಆಗ್ಬಿಟ್ಟಿತ್ತು, ಒಬ್ರು ಆದ್ಮೇಲೆ ಒಬ್ರು ಅಂತ ಅಂದ್ಬಿಟ್ಟು. ಏನಾಯ್ತು ಅಂದರೆ ಲಾಸ್ಟಲ್ಲಿ ತುಂಬ ಟೈಮ್ ಆಗೋಗ್ಬಿಟ್ಟು ಮಕ್ಕಳನ್ನ ಕರ್ಕೊಬರಕ್ಕೆ ಟೈಮ್ ಆಗುತ್ತೆ ಅಂತ ಇವ್ರನ್ನ ವಾಪಸ್ ಕಳಿಸ್ಬಿಟ್ವಿ. ನೀವು ಕರ್ಕೊಂಡು ಬನ್ನಿ ಅಂದ್ಬಿಟ್ಟು ನಮ್ಮ ಇದನ್ನ. ಆಮೇಲೆ ನಾವು ಬರ್ತಾ ಆಟೋದಲ್ಲಿ ಬಂದ್ವಿ, ಅದನ್ನೆಲ್ಲ ರೆಡಿ ಮಾಡಿಸ್ಕೊಂಡು. ಒಂದು ಎಕ್ಸ್ಪೀರಿಯನ್ಸ್ ಏನಂದರೆ, ನನಗೆ ಗೊತ್ತಿಲ್ಲ ನಿಮ್ಗೆಲ್ಲಾದ್ರೂ ಹಿಂಗೆ ಆಗಿದೆಯೋ ಇಲ್ವೋ ಅಂತ ಅಂದ್ಬಿಟ್ಟು, ಚಿಕ್ಕಪೇಟೆಯಲ್ಲಂತೂ ಅಂಗಡಿನಲ್ಲಿ ಹಿಂಗೆಲ್ಲ ಹೆಂಗೆ ಆಗ್ಬಿಟ್ಟಿದ್ದಾರೆ ಅಂದರೆ, ಬೆಳಗ್ಗೆಯಿಂದ ಸಂಜೆವರೆಗೂ ಅವರಂಥ ಕಸ್ಟಮರ್ಸು, ಎಷ್ಟೊಂದು ಜನ ಕಸ್ಟಮರ್ಸ್ನ ನೋಡಿ ಬಂದು ಹೋಗಿ ಎಲ್ಲ ಬಿಟ್ಟು ಹೋಗಿ ಈ ಥರದ್ದೆಲ್ಲ ನೋಡ್ಬಿಟ್ಟಿರ್ತಾರೆ ಅನ್ಸುತ್ತೆ. ಯಾರನ್ನ ಮಾತಾಡ್ಸಿರೋ ಫ್ರೆಂಡ್ಸ್ ಮೈ ಮೇಲೆ ಬಂದೋ ಥರ ಹೆಂಗೆ ಗೊತ್ತಾ, ಅವ್ರ ಬಿಹೇವಿಯರೇ ನನಗೆ ಯಾಕೆ ಈ ಥರ ಆಗ್ತಿದ್ದಾರೆ ಅಂತಲೇ ಕೆಲವೊಂದು ಅಂಗಡಿ ಹೋಗೋಷ್ಟ್ರಲ್ಲಿನೇ ಇವ್ರ ಹತ್ರ ವ್ಯಾಪಾರನೇ ಮಾಡೋದು ಬೇಡ ಅನ್ನೋಷ್ಟು ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ. ಸೊ ಒಂದು 2 ಅಂಗಡಿ ಹಾಗೆ ಆಯಿತು. ಏನೋ ಒಂಥರ ಬಂದರೆ ಬರಲಿ ಹೋದ್ರೆ ಹೋಗ್ಲಿ ಅನ್ನೋ ಆ್ಯಟಿಟ್ಯೂಡು. ಆಮೇಲೆ ಏನಾದ್ರು ಒಂದು ಸ್ವಲ್ಪ ಕಮ್ಮಿ ಕೇಳ್ಬಿಟ್ರೆ ಏನೋ ಒಂಥರ ಸಿಕ್ಬಿಡ್ತಾ ಬಂದ್ಬಿಡ್ತಾ ಈ ಥರ ಎಲ್ಲನೂ ಮಾತಾಡೋ ಥರ. ಯಾರಿಗಾದ್ರೂ ಈ ಥರ ಎಕ್ಸ್ಪೀರಿಯನ್ಸ್ ಆಗಿದೆ ಹೇಳಿ, ಓಕೆ ನನಗೂ ಈ ಥರ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಅಂದ್ಬಿಟ್ಟು ನನಗಾಯಿತು. ನಾನು ಸುಮಾರು ಸರಿ ಸಣ್ಣ ವ್ಯಾಪಾರ ಮಾಡೋ ಅಂಗಡಿಗಳು ಏನೋ ಒಂದು ನಮ್ಗೆ ಏನು ಗೊತ್ತಿರುತ್ತೆ, ನಾವೇನೋ ಒಂದು ಕೇಳಕ್ಕೆ ಹೋಗ್ತೀವಾ ಹಂಗೆ ಏನೋ ಒಂಥರ ಮಾತಾಡೋದು, ಮುಖ ಒಂಥರ ಇಟ್ಕೊಂಡು ಮಾತಾಡೋದು, ಗಟ್ಟಿರೋ ಥರ ಮಾತಾಡೋದು. ಯವ್ವಾ ಎಲ್ಲ ಆಯಿತು. ಓಕೆ ಪಾಪ ನಾನೇನಂತ ಅನ್ಕೋತೀನಿ ಅಂದರೆ, ಬೆಳಗಿಂದ ಸಂಜೆವರೆಗೂ ಆ ಥರ ಕಸ್ಟಮರ್ಸ್ನ ನೋಡಿ ಕಸ್ಟಮರ್ಸ್ನ ಹ್ಯಾಂಡಲ್ ಮಾಡಿ ಆ ಬಿಸಿಲಲ್ಲಿ ಆ ಶೆಕೆನಲ್ಲಿ ಅವ್ರೊಂಥರ ಆ ಥರ ಆಗ್ಬಿಟ್ಟಿರ್ತಾರೆ.
ಹೆಂಗೆ ಮಾತಾಡೋದು, ಎಷ್ಟು ಜನದ ಅಂತ ಮಾತಾಡೋದು ಅನ್ನೋಂಗೆ ಆಗಿದ್ದಾರೆ ಅಂತ ನನಗೆ ನಾನೇ ಅಂದ್ಕೊಂಡು ಸಮಾಧಾನ ಮಾಡ್ಕೊತಾ ಇದ್ದೀನಿ. ಪಾಪ ಅವ್ರದ್ದೇನು ತಪ್ಪಿರೋದಿಲ್ಲ, ಹೋಗ್ಲಿ ಪಾಪ ಅಂತ. ಸೊ ಹೆಂಗಿದ್ರು ಸಾರಿತ್ತು, ಹಾಗಾಗಿ ಇವಾಗ ಸಾರು ಬಿಸಿ ಮಾಡೋಕ್ಕಿಟ್ಟಿದ್ದೀನಿ. ಸ್ವಲ್ಪ ಚಿಕನ್ ಇತ್ತು, ಚಿಕನ್ ಬಿಸಿ ಮಾಡೋಕ್ಕಿಟ್ಟಿದ್ದೀನಿ. ಈ ಕಡೆ ಮುದ್ದೆ ತೊಳಿಸ್ಬೇಕು, ಮುದ್ದೆ ತೊಳಿಸ್ತಾ ಇದ್ದೀನಿ. ಊಟ ಮಾಡಿಬಿಟ್ಟು ಮಲ್ಕೊಳ್ಳೋದಕ್ಕೆ ಕೆಲಸ. ಬನ್ನಿ ಇವಾಗ ಬೇಗ ಅಡುಗೆ ಮಾಡ್ಕೊಳ್ಳೋಣ.